ಲೇ ಅಮ್ಮಯ್ಯ, ಸೊಪ್ಪನ್ನ ಒಂದು ಈಟ ಚೆನ್ನಾಗಿ ತೊಳೆದು ಮಾಡು. ಅಯ್ಯೋ ಅಯ್ಯೋ, ಸೊಪ್ಪನಾಗ ಏನು ಮಣ್ಣು ಐತೆ ನೋಡು. ಮತ್ತೆ ಒಂದು ಕಿತ 2 ಕಿತ ತೊಳೆದಿದೀಯ. ಆಮೇಲೆ ಮಣ್ಣು ಹೋಗಲ್ಲ, ಕರ ಅಂತ ತಿನ್ನಕರ. ಒಂದು ಈಟ ಒಂದು 4-5 ಸಲ ನೀರ ಚೆನ್ನಾಗಿ ಜಾಲಾಡಿಸು. ಸರ್ ಕಾಣತ್ತೆ, ನನಗೂ ಕಾಣ್ತೈತೆ ತಗ. ಮಣ್ಣು ಜಾಸ್ತಿನೇ ಐತಿ. ಒಂದು 4-5 ಕಿತ ಚೆನ್ನಾಗಿ ಜಾಲಾಡಿಸಿ ಮಾಡ್ತೀನಿ. ಅರೆ ಏನು ಗುಂಡಿದಿಕ್ಕೆ ಅಜ್ಜಿ, ಅತ್ತೆಗೆ ಸೊಸಿಗೆ ತುಂಬಾಗೆ ಸೊಪ್ಪಿಗೆ ಬಿಡಿಸ್ತಾ ಇದ್ದೀರಿ? ಅಯ್ಯ ಪಾತಿಮಾ, ಬಾರಿ ಅಪರೂಪ ಬಿಟ್ಟಲ್ಲ ಮಂತೆಗೆ ಬರೋದು. ಅಯ್ಯೋ ಅಯ್ಯೋ ಅಯ್ಯೋ, ಅವಾಗ ಬರ್ತಾ ಇದ್ದಳು, ಇವಾಗ ಮಂತೆಗೆ ಬರೋದು ಬಿಟ್ಬಿಟ್ಟಿದೀಯ. ಅರೆ ಏನು ಮಾಡೋದು ಬಿಡಿ ಅಜ್ಜಿ, ನಮ್ದಕ್ಕೆ ಗರ್ಮೆ ತುಂಬಾಗೆ ಕೆಲಸ ಆಗಿ ಇದೆ ನೋಡಿ. ಹಂಗಾಗಿ ನಾವು ಎಲ್ಲಿಗೆ ಹೋಗ್ತಾನೆ ಇಲ್ಲ. ಮನೆದು ಆಯ್ತು, ಮನೆದು ಕೆಲಸದು ಆಯ್ತು ಅಂತ ಗರಲ್ಲೇ ಇರ್ತೀವಿ. ಅಯ್ಯೋ ಅಂತದೇನು ಕೆಲಸನೇ, ದಿನ ಮನೆ ಮಾಡೋ ಕೆಲಸನೇ ತಾನೇ. ಇವನೀಗ ನಿಮ್ದು ಹಬ್ಬನೂ ಇಲ್ಲ ಏನೂ ಇಲ್ಲ, ಈಗೆಂತ ಕೆಲಸ? ಅರೇ ಬಿಡಿ ಅಜ್ಜಿ, ನಮ್ದಕ್ಕೆ ಗರ್ಮೆ ಹಬ್ಬಗೆ ಇದ್ರು ಅಷ್ಟೇ, ಹಬ್ಬಗೆ ಇಲ್ಲದೆ ಇದ್ರು ಅಷ್ಟೇ ತುಂಬಾ ಕೆಲಸ ಆಗೇ ಇರುತ್ತೆ. ನಮ್ದುಗೆ ಮನೇಲಿ ಅಡಿಗೆಗೇನೆ ನಾವು ಮಂದಿಲಿಗೆ ಎಷ್ಟು ಜನಗೆ ಇರ್ತೀವಿ ನೋಡಿ, ಅಷ್ಟು ಜನಗೆ ಒಂದೊಂದಿಗೆ ಅಡಿಗೆಗೆ ಮಾಡಬೇಕು. ಒಬ್ರಿಗೆ ಒಂದು ಅಡಿಗೆ, ಒಬ್ರಿಗೆ ಒಂದು ಅಡಿಗೆ. ಅಯ್ಯೋ ಅಲ್ಕಣೆ ಪಾತಿಮ, ಒಂದು ಅಡಿಗೆ ಮಾಡೋದೀಯ ಸಾಕಾಗಿರ್ತತಿ. ನೀನ್ ಎಲ್ಲರಿಗೂ ಒಂದೊಂದು ಅಡಿಗೆ ಮಾಡಿಡ್ತೀಯ ದಿನ. ಅರೆ ಏನು ಮಾಡೋದು ಸುಶೀಲಿಂದ ಅಕ್ಕ, ನಮ್ದುಗೆ ಹಾಗೆ ನಡ್ಕೊಂಡು ಬಂದ್ಬಿಟ್ಟಿದೆ. ನಮ್ಮ ಮನೆಗೆ ಯಜಮಾನಿಗೆ ಇದ್ದಾರೆ ಅಲ್ವಾ, ಯಜಮಾನಿಗೆ ತುಂಬಾ 3 ಅಡಿಗೆಗೆ ಇರಬೇಕು. ಒಂದು ರೋಟಿಗೆ, ಒಂದು ಸಬ್ಜಿಗೆ, ತುಂಬಾಗೆ ಅಡಿಗೆಗೆ ಮಾಡ್ಲಿಲ್ಲ ಅಂದ್ರೆ ಅವರು ನಮ್ದುಗೆ ನನ್ನ ಗರ್ಮೆಗೆ ಹೋಲಿಸ್ಬಿಡ್ತಾರೆ. ಅಯ್ಯೋ ನಿನ್ ಕಷ್ಟದ ಕೆಲಸನೇ ಬಿಡು. ನಾವೇನೋ ಒಂದು ಅಡಿಗೆ ಮಾಡಿ ಬೆಳಗ್ಗೆ ಒಂದು ರಾತ್ರಿ ಒಂದು ಮಾಡ್ತೀವ. ನಿನ್ ತರ ಏನು ಬೆಳಗ್ಗೆಗೆ 3-4 ಅಡಿಗೆ ಮಾಡಕ್ಕಾಗಲ್ಲ ತೆಗಿ. ಪಾಪ ಅದಕ್ಕೆ ಮತ್ತೆ ಕೆಲಸ ಅಂದಿ ನೀನು. ಒಂದು ಅಡಿಗೆ ಮಾಡಿದ್ರೆ ಒಂದು ಬೋಂಡಿ ಮುಸಿ ಬೀಳ್ತವೆ. ನೀನು 3-4 ಥರದ್ದು ಅಡಿಗೆ ಮಾಡ್ತೀಯ ಅಂದ್ರೆ ಮತ್ತಿನ್ನೇನು ಮತ್ತೆ ರಾಶಿ ಮುಸ್ರೇನೆ ಬಿದ್ದಿರ್ತಾವ ತೊಳೆಯವು. ಅರೆ ಏನು ಮಾಡೋದು ಬಿಡಿ ಸುಶೀಲಿಂದ ಅಕ್ಕ, ನಮ್ದಕ್ಕೆ ಹೀಗೇನೆ. ಅಯ್ಯ ಅವ್ರವ್ರ ಸಂಪ್ರದಾಯ, ಅವ್ರ ಮನೆತನಕ್ಕೆ ತಕ್ಕಂಗೆ ಮತ್ತೆ ಮಾಡ್ಕೊಂಡು ಹೋಗ್ಬೇಕು ತಗ. ಅರೆ ನಾನು ಬಂದಿಯ ವಿಷಯಕ್ಕೆ ಮರ್ತೇ ಬಿಟ್ಟೆ ನೋಡಿ. ನಮ್ದಕ್ಕೆ ಏನೋ ವಿಷಯಕ್ಕೆ ಹೇಳಕ್ಕೆ ನಿಮ್ದಕ್ಕೆ ಬಂದ್ವಿ. ನಮ್ದಕ್ಕೆ ಏನ್ ಹೇಳಕ್ ಬಂದ್ವಿ ಅನ್ನೋದೇ ಮರ್ತಿಕೆ ಬಿಡ್ತು ನೋಡ್ರಿ. ಅದೇನಂತ ವಿಷಯನೇ ಹೇಳು. ಅರೆ ನಾನು ಏನ್ಗೆ ಹೇಳಕ್ಕೆ ಬಂದೆ? ಅರೆ ಕ್ಯಾ ಅಲ್ಲ, ನನ್ಗೆ ಇಷ್ಟು ಬೇಗಗೆ ಮರ್ತ್ಗೆ ಹೋಯ್ತಿ. ಏನು ಹೇಳೋದಿಕ್ಕೆ ಬಂದೆ ನಾನು? ನಮ್ದಕ್ಕೆ ತುಂಬಾಗೆ ನೆನಪೇ ಇರುತ್ತೆ. ಒಂದು ಸಲಿಗೆ ಹೀಗೆ ಮರ್ತ್ಗೆ ಬಿಡ್ತೀನಿ. ಅಯ್ಯೋ ಅದೇನು ಜ್ಞಾಪಿಸ್ಕೊಂಡು ಹೇಳು, ಹೇಳ್ತೀನಿ ಅಂತ ಬಂದ್ಬಿಟ್ಟು ಹಿಂಗ್ ಮರ್ತ್ ಬಿಟ್ರೆ ನಮ್ಗೆ ಹೇಳಕ್ ಅನ್ನೋದ್ಲ ಏನು ಅಂತ ಅನಿಸ್ತಾ ಇರ್ತತಿ. ಹೇಳು ಅದೇನ್ ಜ್ಞಾಪಿಸ್ಕೊಂಡು ಹೇಳು. ಏನದು? ಅರೆ ಹೀಗೆ ಜ್ಞಾಪಕ ಬಂತು ನೋಡ್ರಿ. ಬಂತಾ? ಹೇಳು. ಅರೆ ಗುಂಡಿದಿಕ್ಕಿ ಅಜ್ಜಿ, ನಿಮ್ದಕ್ಕೆ ಒಂದು ವಿಷಯಕ್ಕೆ ಗೊತ್ತೇ? ವಿಷಯನಾ? ಅದೇನು ವಿಷಯನೇ? ನೀನೇ ಹೇಳ್ತೀನಿ ಅಂತ ಬಂದ್ಬಿಟ್ಟು ನಿಮ್ಗೆ ವಿಷಯಕ್ಕೆ ಗೊತ್ತಾ ಅಂತ ಹೇಳ್ತಿದ್ಯಾ? ಅದೇನು ಹೇಳಿದ್ರೆ ತಾನೇ ಗೊತ್ತಾಗೋದು. ಹೇಳು. ಅರೆ ಅಜ್ಜಿ, ಪಾರಿಂದು ಅಕ್ಕಗೆ ಇದಾರಲ್ಲ, ಪಾರಿಂದು ಅಕ್ಕ, ಅವ್ರಿಗೆ ಈಗ ಸೀರೆಗೆ ವ್ಯಾಪಾರಿಗೆ ಮಾಡೋದಿಕ್ಕೆ ಹಚ್ಕೊಂಡ್ಬಿಟ್ಟಿದ್ದಾರೆ. ನಾನು ನಿನ್ನೆಗೆ ನೋಡಿದೆ, ಹೊಸ ವ್ಯಾಪಾರಿಗೆ ಮಾಡ್ತಾ ಇದ್ದಾರೆ. ಚಂದ ಸೀರೆಗೆ ತಗೊಂಡ್ಬಂದಿದ್ದಾರೆ. ಅದು ದಸರಾಗೆ ಇದೆ ಅಲ್ವಾ, ದಸರಾಗೆ ಹಳ್ಳಿಲಿ ಎಲ್ಲರಿಗೂ ಸೀರೆಗೆ ತಗೋತಾರೆ ಅಂತ ಹೇಳಿ ಹೊಸ ಸೀರೆಗೆ ವ್ಯಾಪಾರಿಗೆ ಮಾಡ್ತಾ ಇದ್ದಾರೆ. ಅದನ್ನ ಹೇಳೋಣ ಅಂತ ಬಂದೆ. ನಿಮ್ದಕ್ಕೆ ಈ ವಿಷಯಕ್ಕೆ ಗೊತ್ತಿತ್ತೇ? ಹೌದೇನೆ ಪಾತಿ? ಅಯ್ಯೋ ಅದ್ಯಾವಾಗ ಸೀರೆ ವ್ಯಾಪಾರ ಮಾಡಕ್ ಹಚ್ಕೊಂಡ್ಬಿಟ್ಲೇಕಿ? ಅಯ್ಯೋ ನನಗೂ ಒಂದು ಏಟು ಹೇಳಿಲ್ಲ. ಅರೆ ಅಜ್ಜಿ, ಅವರು ಒಂದು ವಾರಿಗೆ ಆಯ್ತು. ನಾನು ನೋಡ್ತಾನೆ ಇದ್ದೆ, ಅವ್ರ ಮನೆಗೆ ತುಂಬಾಗೆ ಸೀರೆ ಪ್ಯಾಕಿಂಗ್ಗೆ ಬರ್ತಾ ಇತ್ತು. ಬಂಡಲ್ಗೆ ಹೊತ್ಕೊಂಡ್ಬಂದು ಹಾಕ್ತಾ ಇದ್ರು. ನಾನು ಏನಿದು ಅಂತ ಕೇಳಿದಾಗ ಪಾರಿಂದು ಅಕ್ಕ ಹೇಳಿದ್ರು, ನಮ್ದಕ್ಕೆ ಸೀರೆಗೆ ವ್ಯಾಪಾರಿಗೆ ಮಾಡ್ತಾ ಇದ್ದೀವಿ. ಹಳ್ಳಿಲೆಲ್ಲ ಸೀರೆಗೆ ತಗೋತಾರೆ ಅಲ್ವಾ, ತುಂಬಾ ಮತ್ತೆ ಈಗ ಸೀರೆಗೆ ತಗೋಬೇಕು ಅಂದ್ರೆ ಮತ್ತೆ ನಾವು ಸಿಟಿಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಹಳ್ಳಿಲ ವ್ಯಾಪಾರ ಮಾಡ್ಬಿಟ್ರೆ ಹಳ್ಳಿ ಜನರೆಲ್ಲ ತಗೋತಾರೆ ಅಂತ ಹೇಳಿ ಪಾರಿಂದು ಅಕ್ಕ ಇಲ್ಲೇ ಸೀರೆ ವ್ಯಾಪಾರಿಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೀರೆಗೆ ತುಂಬಾ ಚೆನ್ನಾಗೇ ಇದೆ, ಬಹುತ್ ಹಚ್ಚಾಗೆ ಸೀರೆ ಇದೆ. ಅಜ್ಜಿ, ನಿಮ್ದಕ್ಕೆ ಹೋಗಿ ನೋಡಿ. ನೀವು ದಸರಾಗೆ ಏನಾದ್ರೂ ಸೀರೆ ತಗೋಬೇಕು ಅಂದ್ರೆ ಪಾರಿಂದು ಅಕ್ಕನ ಹತ್ರ ಸೀರೆ ತುಂಬಾಗೆ ಚೆನ್ನಾಗೇ ಇದೆ. ಹೋಗಿ ನೋಡಿ.
ನನಗೊಂದಿಟ್ಟು ಹೇಳಿಲ್ಲ ನೋಡಿ. ಭಾರಿ ಚಾಲಾಕಿದಳು ಬಿಡು, ಭಾರಿ. ಹೆಂಗಂಗ ಏನೋ ಒಂದು ಮಾಡಿ ದುಡಿಮೆ ಮಾಡ್ಕೊಂಡ್ಬಿಡ್ತಾಳೆ. ಹೆಂಗ ಒಳ್ಳೇದ ಮಾಡಿದಾಳೆ ತಗ. ಈಗ ಹಬ್ಬ ಬೇರೆನ ಎಲ್ಲರೂ ತಗಂತಾರ ಅಂತಂದು ಎಲ್ಲ ಈಗ ಸೀರೆ ವ್ಯಾಪಾರ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದಾಳೆ. ನಾನು ಹೋಗಿ ನೋಡ್ಕೊಂಬರ್ತೀನಿ ತಡಿ ಹೆಂಗದವೆ ಅಂತೇಳಿ. ಅರೆ ಹೋಗಿ ಸುಶೀಲಿಂದು ಅಕ್ಕ ಪಾರಿಂದು ಅಕ್ಕನ ಹತ್ರ ಸೀರೆಗೆ ತುಂಬಾ ಚೆನ್ನಾಗೇ ಇದೆ, ನಿಮ್ಗೆ ಇಷ್ಟಿಗೆ ಆಗುತ್ತೆ, ಹೋಗಿ. ಅತ್ತೆ ಸೀರೆ ಚೆನ್ನಾಗದವಂತೆ ನೋಡಿ, ಒಂದೆರಡು ತಗೊಂಬರ ನೀ ಹಬ್ಬಕ್ಕೆ. ಅಯ್ಯ ದುಡ್ಡೆಲ್ಲಿದ್ದೆ ತಗೊಂಬರಕ್ಕೆ? ಅಯ್ಯ ದುಡ್ಡೇನ್ ಬೇಡ, ಹಂಗೆ ತಗೊಂಬರ್ತೀನಿ. ಅಯ್ಯ ನೀನು ದುಡ್ಡು ಇಲ್ದಲೆ ಅದೇಂಗೆ ಕೊಟ್ಟಾರ ಸೀರೆನ? ಅಯ್ಯ ಅತ್ತೆ ಪಾರೆಲ್ಲ ಅಕ್ಕಿ ಹತ್ರ ಏನೋ ಪೂಸಿ ಹೊಡೆದು ಉದ್ರೆ ತಗೊಂಬರ್ತೀನಿ, ಆಮೇಲೆ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿ. ಈ ಅಂಗಡಿಗಳಾಗಾದ್ರೆ ಏನು ಸಿಟಿಗೆ ಹೋಗಿ ಉದ್ರೆನ ತಗೊಂಬರಕತ್ತತಿ? ಇಲ್ಲೇ ನಮ್ಮ ಊರಳೆ ಅಲ್ಲ, ಯಾವ ಬೇಕಾದ್ರೂ ಕೊಡ್ಬೋದು. ಈಗ ತಗೊಳ್ಳೋದು, ಆಮೇಲೆ ದುಡ್ಡು ಬಂದ್ಮೇಲೆ ಕೊಟ್ರಾಕ್ ಬಿಡು. ಸೀರೆ ಹೆಂಗದವ್ ನೋಡಿ ಅದಕ್ಕೆ ತಕ್ಕ ಒಂದು ರೇಟ್ ಮಾತಾಡಿ ತಗೊಂಬರ್ತೀನಿ. ಅರೇ ಸುಶೀಲಿಂದು ಅಕ್ಕ ನಿಮ್ದಕ್ಕೆ ಸರಿಯಾಗಿ ಹೇಳಿದ್ರಿ. ಪಾರಿಂದು ಅಕ್ಕನ ಹತ್ರ ಉದ್ರೆಗೆ ತಗೊಂಡ್ಬಿಡಿ, ಆಮೇಲೆ ದುಡ್ಡಿಗೆ ಬಂದ್ಮೇಲೆ ಕೊಟ್ರೆ ಆಗುತ್ತೆ. ಕಣೆ ಪಾತಿ, ಹಂಗೆ ಮಾಡ್ತೀನಿ. ಹಂಗೆ ಮಾಡ್ತಾಳೆ ಅಕ್ಕೆ. ನಿನಗೆ ಹಂಗೆ ಕೊಟ್ಬಿಡ್ತಾಳೆ ಸೀರೆನ, ನೀನ್ ಕೇಳ್ದಂಗೆ. ಅವಳ ಅತ್ತೆ ಮಗಳು ನೋಡಿ ನೀನು, ಅದಕ್ಕೆ ಕೊಟ್ಬಿಡ್ತಾಳೆ ಉದ್ರೆನ. ಹೋಗಿ ಯಾರು ಸೀರೆ ವ್ಯಾಪಾರ ಮಾಡೋರು ಹಬ್ಬದಾಗೆ ಯಾರು ಉದ್ರೆ ಕೊಡ್ತಿದ್ದಾರೆ? ಕೊಡ್ತಾಳೆ, ಸುಮ್ಕಿರತ್ತೆ, ಹಂಗೇನ್ ಮಾಡಲ್ಲಕ್ಕಿ. ನಾನ್ ಕೇಳಿದ್ರೆ ಕೊಡ್ತಾಳೆ. ಕೊಡ್ತಾಳೆ, ಹೋಗ್ ತಗೊಂಬ ಕೊಟ್ರೆ. ಅದ್ಯೋನು ತಗೊಂಬಂದ್ ಉಟ್ಕ, ಉದ್ರೆ ತಗೊಂಬಂದ್ ಸೀರೆ ಉಟ್ಕೊಂಡ ನೀನು. ಅತಿ ಓನ್ ಮಾಡನ್ ಮತ್ತೆ ದುಡ್ಡಿಲ್ಲ ಅಂತೀಯ, ಮತ್ತೆ ಉದ್ರಿನ ಪದ್ರೆನ ಹೆಂಗ ಇಸ್ಕೊಂಬಂದು ತಗೊಂಡ್ ಉಟ್ಕೊಂಡ್ರ ಹಬ್ಬಕ್ಕೆ. ಆಮೇಲೆ ಬಂದ್ರೆ ಕೊಟ್ರಕತಿ. ಆಕೇನು ಬ್ಯಾರೆ ಊರಳೆ, ಇವಾಗ ಇದ್ದೂರಳೆ ಕಣ್ಣಿಗೆ ಕಾಣ್ತಿರ್ತಾಳೆ. ಕೊಡ್ತೀನಿ ತಗ ಅಂತ ಹೇಳಿ ತಗೊಂಬಂದ್ರ ಆತು. ನೀನ್ ಸುಮ್ಕಿರತ್ತೆ, ಇವನು ಹೇಳ್ಬೇಡ. ಆಕೆ ಹತ್ರ ನನಗೆ ಸೀರೆ ಹೆಂಗ್ ತಗೊಂಬರೋದು ಅಂತ ಗೊತ್ತು, ನಾನು ತಗೊಂಬರ್ತೀನಿ, ಸುಮ್ಕಿರು. ಪಾತಿ ನೀನು ಬರ್ತೀಯನೆ, ನೀನು ಒಂದ್ ಸೀರೆ ತಗೊಳ್ವಂತೆ ಚೌಕಾಸಿ ಮಾಡಿ ಕೊಡ್ತೀನಿ ಅಂತ ಹೇಳಿ. ಅರೆ ನಮ್ದಕ್ಕೆ ಸೀರೆಗೆ ತಗೋಬೇಕು ಅಂತ ತುಂಬಾ ಆಸೆ ಇದೆ, ಆದ್ರೆ ಏನು ಮಾಡೋದು ಸುಶೀಲಿಂದು ಅಕ್ಕ, ನಮ್ದಕ್ಕೆ ಯಜಮಾನ್ಗೆ ಇದ್ದಾರೆ ನೋಡಿ, ಅವರು ನಮ್ದಕ್ಕೆ ಸೀರೆಗೆ ಏನು ಕೊಡ್ಸ್ಗೆದೇ ಇಲ್ಲ. ಸೀರೆ ತಗೋತೀರಿ ನಾನು ಕೊಡ್ಸ್ಗೆ ಅಂತ ಹೇಳಿದ್ರೆ ಅವರು ನಮ್ದಕ್ಕೆ ತುಂಬಾಗೆ ಬೈದ್ಗೆ ಬಿಡ್ತಾರೆ. ಅದಕ್ಕೆ ನಾನು ಸೀರೆಗೆ ತಗೊಳ್ಳೋದೇ ಇಲ್ಲ, ಹಬ್ಬ ಬಂದಾಗ ತಗೋತೇನೆ. ಅಯ್ಯಯ್ಯ ಏನು ಆಗಲ್ಲ, ಬಾರೆ ಇಬ್ರು ಹೋಗ್ ಬರೋಣ. ಈಗ ತಗೊಂಡಿಟ್ಕ ಇನ್ ಯಾವಾಗಾರ ಕೊಡಂತೆ. ನಿಮ್ಮ ಹಬ್ಬ ಬಂದಾಗ ಹೆಂಗಾದ್ರು ಕೊಡಿಸ್ತಾರ, ನಿಮ್ಮ ಮನೆಯವ್ರು ಒಂದೇ ಅಲ್ಲ, ಆವಾಗ್ಲೇ ಕೊಡುವಂತೆ ದುಡ್ಡ. ಅರೇ ನೀವ್ ಹೇಳೋದು ಸರಿಗೆ ಇದೆ ಸುಶೀಲಿಂದ ಅಕ್ಕ, ಆದ್ರೆ ಹೆಂಗೆ ಮಾಡೋದು, ನಮ್ದು ಯಜಮಾನ್ಗೆ ಸೀರೆಗೆ ಕೊಡ್ಸೋದೇ ಇಲ್ಲ ಅಂತಾರೆ. ಯಾವ್ದಕ್ಕೆ ಹೇಳಿ, ನಾವು ಯಾವಾಗ್ಲೂ ಬುರ್ಕಾಗೆ ಹಾಕ್ತಿವಿ ನೋಡಿ, ನಾವು ಹಾಕೊಳ್ಳೋ ಸೀರೆ ಯಾರಿಗೂ ಕಾಣೋದಿಲ್ವಲ್ಲ, ಅದಕ್ಕೆ ನಮ್ದಕ್ಕೆ ಬುರ್ಕಾಗೆ ಇರೋದ್ರಿಂದ ನಾವು ಸೀರೆಗೆ ತಗೊಳ್ಳೋದೇ ಕಡಿಮೆ. ಕಣೆ ಪಾತಿ, ನೀನ್ ಹೇಳೋದು ಕರೆಕ್ಟ್ ಐತಿ. ಮತ್ತೆ ನೀನ್ ಸೀರೆ ತಗೊಂಡ್ರು ಒಂದೇ ಬಿಟ್ರು ಒಂದೇ, ಅದೇನ್ ನೀನ್ ಉಟ್ಕೊಂಡಿರೋದೇನ್ ಕಾಣ್ತತ ಹೊಸ ಸೀರೆ ಉಟ್ಕೊಂಡಿ ಅಂತಂದು ಇಲ್ಲ. ನೀವ್ ಯಾವಾಗ್ಲೂ ಬುರ್ಕ ಹಾಕೋದ್ರಿಂದ ಸೀರೆಯ ಹೊಸದಾದ್ರೇನು ಹಳೇದಾದ್ರೇನು ಅದೇನ್ ಕಾಣಿಸೋದಿಲ್ಲ. ಸುಮ್ನೆ ವಾಸ ಸೀರೆ ಅಂತ ಹೇಳ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ಹಾಕಿ ಸುಮ್ನೆ ಯಾಕೆ ಹಾಳು ಮಾಡ್ಕೊಂತೀಯ? ಇಕ್ಕಿ ಮಾತು ಕೇಳ್ಕೊಂಡು ಸುಮ್ನೆ ನಿನ್ ಪಾಡಿಗೆ ನೀನು ಈ ತರದೇ ಹೊಸ ಬುರ್ಕ ತಗ. ಹೆಂಗಿದ್ರು ಹೊಸವೇ ಎಲ್ಲ ಹಾಕ್ಯನದ್ ನೀನ್ ಬುರ್ಕಗಳನ್ನ ಹಾಕಿನದ್ರಿಂದ ಸುಮ್ನೆ ಅದೇ ದುಡ್ಡಿಗೆ ಬುರ್ಕ ತಗೋಣ ಬಿಟ್ಟು ಮತ್ತೆ ಈಕಿ ಮಾತು ಕೇಳೋಕ್ ಸೀರೆ ತಗೊಂಡಿಯ. ಅದು ಸೀರೆಯ ತಗೊಂಡ್ರು ಒಂದೇ ಬಿಟ್ರು ಒಂದೇ ಹಂಗಾಕತಿ. ಅರೆ ಹೌದು ಅಜ್ಜಿ, ಅದಕ್ಕೆ ನಮ್ದಕ್ಕೆ ನಾವು ಸೀರೆಗೆ ತಗೊಳ್ಳೋದೇ ಇಲ್ಲ. ಒಳ್ಳೇದ್ ಮಾಡಿ ನೋಡು. ಅಯ್ಯಯ್ಯ ನೀನ್ ತಗೊಳದ್ರೊಟ್ಟಿಗೆಯ ನನ್ ಜೊತೆಗ್ ಬಾ, ಹೋಗ್ ಬರೋಣ ಇಬ್ರು. ನೀನೇನ್ ತಗೊಳದ್ ಬೇಡ, ನಾನು ತಗಂತೀನಿ, ಸುಮ್ನೆ ನೋಡಂತ ಬಾ. ಅರೇ ಅದಕ್ಕೇನಂತೆ, ಬರ್ರಿ ಸುಶೀಲಿಂದು ಅಕ್ಕ, ನಮ್ದಕ್ಕೆ ನಾವು ನಿಮ್ಮ ಜೊತೆಗೆ ಬರ್ತೀವಿ, ಬರ್ರಿ ಹೋಗೋಣ ನಡೀರಿ. ಅದೇ ನಾನೀಗ ಹೋಗಿ ನೋಡ್ಕೊಂಬರ್ತೀನಿ ಹೆಂಗದ ಸೀರೆ ಅಂತ ಹೇಳಿ. ಚೆನ್ನಾಗ್ ಅನ್ಸಿದ್ರೆ ಒಂದೆರಡು ತಗೊಂಬರ್ತೀನಿ, ಆಮೇಲೆ ಬಂದು ಸಾರು ಮಾಡ್ತೀನಿ ತಗ. ಅದ್ಯೋನ್ ಸೀರೆ ಹುಚ್ಚ ಇವನು ನಿನಗೆ. ಹೋಗು. ಅಯ್ಯೋ ನೀನ್ ಒಳ್ಳೆ, ನಾನ್ ನೋಡಿದ್ರೆ ನಿನ್ ದುಡ್ಡು ಉಳ್ಸಕ್ ನೋಡಿದ್ರೆ ನೀನ್ ನೋಡಿದ್ರೆ ಹಿಂಗ ಆಡ್ತೀಯ. ಈಗ ಅಂಗಡಿಗೆ ಹೋಗಿ ತಗೊಂಬಂದ್ರೆ ಅವ್ರಿಗೆ ಸುಮ್ ದುಡ್ಡು ಕೊಟ್ಟು ಬರಲ್ವೇ? ಇಲ್ಲಾದ್ರೆ ಉದ್ರೆ ತಗೋಬಹುದು. ಸುಮ್ ಕುತ್ಕ ನೀನ್, ನಾನು ಹೋಗಿ ತಗೊಂಬರ್ತೀನಿ.
ಅದ್ಯೋನ್ ಉದ್ರೆ ತಗೊಂಡ್ ನಿನಗೆ ಸೀರೆ ಉಟ್ಕೊಂಡ್ ಚಾಟ್ ಬಂದತ್ ನೋಡು. ಹೋಗ್ ಆಕೆ ನಂಗೆ ಪುಕ್ಷಟೆ ಕೊಡಲ್ ನಿನಗೆ. ಉದ್ರೆ ಆದ್ರೂ ಆಕಿಗೆ ಈಸ್ಕೊಳ್ಳೋದು ಗೊತ್ತೈತ್ ದುಡ್ಡ. ಹೋಗ್ ನೀನಲ್ಲಿ ಕೊಡ್ತಾಳೆ ಅಂತ ಅನ್ಕೊಂಡಿ. ಆಕಿನ ಕೊಡ್ತಾಳ ಬಿಡ್ತಾಳ. ಅದ್ಯೋನ್ ಹೋಗ್. ಅಯ್ಯ ಆಕಿ ನನಗ್ ಕೊಡಲ್ಲ ಅಂತಾಳ ನೋಡಿ, ಹೆಂಗ್ ಇಸ್ಕೊಂಬರ್ತೀನಿ ಅಂತ ಹೇಳಿ. ಹೋಗ್ ಅದೇ ಹೆಂಗ್ ಇಸ್ಕೊಂಬರ್ತೀನಿ ನೋಡ್ತ ನಾನು. ಬಾರೆ ಪಾತಿ ಹೋಗೋಣ. ಒಂದಿಟ್ ಗಾಡ ಬಾರೆ, ಅಲ್ಲೇ ಕುತ್ಕೊಂಡ್ಬಿಟ್ಟಿಯ. ಸೀರೆಗಳು ನೋಡ್ಕೊಂತ. ಇಲ್ಲಿ ಮನೆ ಮಾಡಾರ ಯಾರು ಹೇಳು? ಗಡಗಡ ಬಾ. ಬೇಗನೆ ಬರ್ತೀನಿ. ಒಂದಿಟ ಸೊಪ್ಪೆಲ್ಲ ಸೋಸಿ ಇಟ್ಟಿರು ಬಂದೆ. ಅಯ್ಯೋ ನಮ್ಮ ಆಕೆಗೆ ಅದ್ಯೋನ್ ಶರ್ಟ್ ಬಂದತ್ತೆ ಇವನು. ಉದ್ರೆ ತಗೊಂಡ್ ಸೀರೆ ಉಟ್ಕೊಂತಾಳಂತೆ. ಆಕಿ ಹಂಗೆ ಉದ್ರೆ ಕೊಡ್ತಾಳೆ ಈಕಿಗೆ. ಆಕಿನ ಈಗಿನ ಸೀರೆ ವ್ಯಾಪಾರ ಶುರು ಮಾಡ್ಕೊಂಡಾಳೆ. ಈಕಿ ಉದ್ರೆನ ಕೊಡಕ್ ಹೋಗ್ತಾಳೆ ಹಬ್ದಾಗಿ. ನೋಡಿದ್ರಲ್ಲ ಗೆಳೆಯರೆ, ಹಿಂಗೆ ನಮ್ಮ ಊರುಗಳಿಗೆ ಯಾರು ಹಿಂಗೆ ಸೀರೆ ವ್ಯಾಪಾರ ಮಾಡ್ತಾರೆ ಅಂದ್ರೆ ನಮ್ಮ ಈ ಹೆಣ್ಣು ಮಕ್ಕಳು ತಗೊಳಕ್ ಮುಂದಿರ್ತಾರೆ. ಯಾಕೆ ಹೇಳಿ, ಉದ್ರೆನಾದ್ರೂ ತಗೊಂಡು ಉಟ್ಕೋಬಹುದು ಅಂತ ಹೇಳಿ. ಊರಾಗಿದ್ರೆ ಯಾವಾಗಾದ್ರೂ ಕೊಡಕ್ ಬರ್ತತಿ ಅಂತ ಹೇಳಿ. ನೋಡಿ ನಿಮ್ಮೂರಾಗ ಹಿಂಗೆ ನೀವು ಯಾರು ನಿಮ್ಮೂರಾಗ ಸೀರೆ ವ್ಯಾಪಾರ ಮಾಡ್ತಿದ್ರೆ ಹಿಂಗೆ ಉದ್ರೆ ಕೇಳ್ಬಿಟ್ಟು ತಗೊಂಡು ಉಟ್ಕೊಂಡಿರ. ನೀವು ಹಂಗೆ ಏನಾರ ಮಾಡಿದ್ರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.